ಮೇಡಮ್ ಕೋಕೋನಟ್ ಪೌಡ್ರ್ ಬರೋ ಎಳ್ನೀರು ಒರಿಜಿನಲ್ ಅಲ್ಲ. ನೀರೊಳಿಕೆ ಕೋಕೋನಟ್ ಪೌಡ್ರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಎಳ್ನೀರು ಫ್ಲೇವರ್ ಮಾಡಿಬಿಟ್ಟು ಮಾರಾಟ ಮಾಡ್ತಾ ಇದ್ದಾರೆ. ಅದು ಕೋಕೋನಟ್ ವಾಟರ್ ಆಗೋಕ್ಕೆ ಸಾಧ್ಯ ಇಲ್ಲ. ಮೇಲಿನಿಂದ ಬಂದು ಕೆಳಗಡೆ ಕುಯ್ದು ತಂದು ಫ್ರೆಶ್ ಆಗಿ ಕೊಡ್ತಾರಲ್ಲ ಅದು ಒರಿಜಿನಲ್. ಕೆಮಿಕಲ್ ಮಿಕ್ಸ್ ಮಾಡ್ದಾನೆ ಎಳ್ನೀರು ಅವ್ರ ಬಾಟ್ಲಲ್ಲಿ 24 hours ಇಟ್ಬಿಟ್ರೆ ನಾನು ಅವ್ರು ಹೇಳ್ದಂಗೆ ಕೇಳ್ಬಿಡ್ತೀನಿ. ಊರ ಕಡೆ ಎಲ್ಲ 20 ರೂಪಾಯಿಗೆಲ್ಲ ಸಿಗುತ್ತೆ. ಇಲ್ಲಿ ಯಾಕೆ ಇಷ್ಟೊಂದು ಕಾಸ್ಟ್ಲಿ? 55 ರೂಪಾಯಿ, 40 ರೂಪಾಯಿ. ಮೇಡಮ್, ರೈತರಿಗೆ 20 ರೂಪಾಯಿ ಯಾವಾಗ ಕೊಟ್ಟು ಅಂದರೆ ಚಳಿಗಾಲದಲ್ಲಿ ಮಾತ್ರ 22 ರೂಪಾಯಿ ಕುದಿದ್ದೀವಿ ಎಳ್ನೀರನ್ನ. ಇವಾಗ ಕುಯ್ತಾ ಇರೋದು 35 ರೂಪಾಯಿ ಎಳ್ನೀರು. ಲೆಕ್ಕಾಕಬೇಕಲ್ವ ಜನ. ಅದನ್ನು ಟ್ರಾನ್ಸ್ಪೋರ್ಟ್ ಅಲ್ಲಿಂದ ಬಂದು ಇಲ್ಲಿ ತಂದು ಇಳಿಕೊಂಡು ನಾವು ಮಾರಾಟ ಮಾಡಬೇಕು, ನಮಗೂ ಲಾಭ ಬೇಡ. ಬಟ್ ನನಗೆ ಎವ್ರಿ ಡೇ 500 ಕಸ್ಟಮರ್ ಇದ್ದಾರೆ ಮೇಡಮ್. ಮೈ ಕಸ್ಟಮರ್ ದಿಸ್ ಮೈ ಗಾಡ್ ಮೇಡಮ್. ಕುಸಿತ ಆದಾಗ ನಮ್ಗೆ ಆ ರೇಟು ಕೊಡಲ್ಲ. ಮಧ್ಯಮವರ್ತಿಗಳು ದುಡ್ಡು ತಿಂತಾ ಇರ್ತಾರೆ. ನಮಗೇನು ಲಾಭ ಇಲ್ಲ ಮೇಡಮ್. ನನ್ನ ಕಣ್ಣೀರು ಬರುತ್ತೆ. ಕೆಲವ್ರು ಬಂದು ವಾದ ಮಾಡೋದು, ಫುಟ್ಪಾತಲ್ಲಿ ಇದೆಯಾ, ಹಂಗಿದೆಯಾ, ಹಿಂಗಿದೆಯಾ ಅಂತೆಲ್ಲ ಮಾತಾಡ್ತಾರೆ. ನಾವೇನು ಮಾಡಲಿ ಮೇಡಮ್? ಫುಟ್ಪಾತ್ ಅಲ್ವಾ ಜೀವನ ನಮ್ಮದು. ನಾನು ಎಜುಕೇಷನ್ ಮಾಡಿದ್ರೆ ನಾನು ಫುಟ್ಪಾತ್ಗೆ ಯಾಕೆ ಬರ್ತಿದ್ದೆ? ಆನ್ಲೈನ್ ಎಳ್ನೀರು ಮೇಡಮ್, ಆನ್ಲೈನಲ್ಲಿ ಬುಕ್ ಮಾಡ್ತಾರೆ. ನಾವು 60 ರೂಪಾಯಿ ಮಾಡಿದಾಗ 90 ರೂಪಾಯಿ ಕೊಟ್ಟಿದ್ದಾರೆ ಜನ. ಹಾಯ್ ಹಲೋ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಪ್ರಜಾಧ್ವನಿ ಚಾನಲ್. ಸೊ ಇವಾಗ ನಾವು ಎಳ್ನೀರು ಅಂಗಡಿಲಿದ್ದೀವಿ. ಇನ್ನೇನು ಬೇಸಿಗೆ ಕಾಲ ಬಂತು. ಸೊ ಬೇಸಿಗೆ ಕಾಲ ಬಂದಿದ ತಕ್ಷಣ ಬಾಡಿ ಡಿಹೈಡ್ರೇಟ್ ಆಗುತ್ತೆ. ಸೊ ಬಾಡಿ ಡಿಹೈಡ್ರೇಟ್ ಆಗ್ತಾ ಇದೆ ಅಂದರೆ ಅದಕ್ಕೆ ಬೆಸ್ಟ್ ಮೆಡಿಸಿನ್ ಅಂದರೆ ಎಳ್ನೀರು. ಸೊ ಈಗಿನ ಕಾಲದಲ್ಲಿ ಕಲುಷಿತವಾದ ಎಳ್ನೀರು ಮಾರುಕಟ್ಟೆಗೆ ಬಂದಿದೆ. ಸೊ ಈ ನ್ಯಾಚುರಲ್ ಎಳ್ನೀರು ಬೆಸ್ಟಾ, ಕಲುಷಿತವಾದ ಎಳ್ನೀರು ಬೆಸ್ಟಾ ಅಂತ ಬನ್ನಿ ಪ್ರಕಾಶ್ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಸೊ ಬಾಟ್ಲಲ್ಲಿ ಬರೋ ಎಳ್ನೀರು, ಕೋಕೋನಟ್ ಪೌಡರ್ ಯೂಸ್ ಮಾಡಿ ಬಾಟ್ಲಲ್ಲಿ ಬರೋ ಎಳ್ನೀರಿಗೂ ಈ ನ್ಯಾಚುರಲ್ ಎಳ್ನೀರಿಗೂ ಏನು ವ್ಯತ್ಯಾಸ ಸರ್? ಮೇಡಮ್, ಕೋಕೋನಟ್ ಪೌಡ್ರ್ ಬರೋ ಎಳ್ನೀರು ಒರಿಜಿನಲ್ ಅಲ್ಲ. ನೀರೊಳಿಕೆ ಕೋಕೋನಟ್ ಪೌಡ್ರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಎಳ್ನೀರು ಫ್ಲೇವರ್ ಮಾಡಿಬಿಟ್ಟು ಮಾರಾಟ ಮಾಡ್ತಾ ಇದ್ದಾರೆ. ಅದು ಕೋಕೋನಟ್ ವಾಟರ್ ಆಗೋಕ್ಕೆ ಸಾಧ್ಯ ಇಲ್ಲ. ಈಗ ಹೈಬ್ರಿಡ್ ನಾಟಿನೆಲ್ಲೂರ ಅಷ್ಟೇ. ಆ ಥರ ಕೋಕೋನಟ್ ಪೌಡ್ರಲ್ಲಿ ಮಾಡೋ ಎಳ್ನೀರು ಒರಿಜಿನಲ್ ಅಲ್ಲ. ಇದು ನ್ಯಾಚುರಲ್ ಒರಿಜಿನಲ್. ಇದು ಮೇಲಿಂದ ಬಂದು ಕೆಳಗಡೆ ಕುಯ್ದು ತಂದು ಫ್ರೆಶ್ ಆಗಿ ಕೊಡ್ತಾರಲ್ಲ ಅದು ಒರಿಜಿನಲ್. ಬಾಟಲ್ ಎಳ್ನೀರು ಒರಿಜಿನಲ್ ಅಲ್ಲ. ಅದು ಕೆಮಿಕಲ್ ಮಿಕ್ಸ್ ಮಾಡ್ತಾರೆ. ಕೆಮಿಕಲ್ ಮಿಕ್ಸ್ ಮಾಡ್ದಾನೆ ಎಳ್ನೀರು ಅವ್ರ ಬಾಟ್ಲಲ್ಲಿ 24 hours ಇಟ್ಬಿಟ್ರೆ ನಾನು ಅವ್ರು ಹೇಳ್ದಂಗೆ ಕೇಳ್ಬಿಡ್ತೀನಿ. ಯಾವ ಕಂಪ್ನಿಯರಾದ್ರು ಚಾಲೆಂಜಿಂಗ್ ಬರಲಿ ನನ್ನ ಜೊತೆ. ರಿಲಯನ್ಸ್ ಆಯಿತು, ಈಗ ಬೇರೆ ಮಾಡ್ತಾ ಇದ್ದಾರಲ್ಲ, ಅವರು ಬಂದು ಕೇಳಲಿ ನನ್ನ ಹತ್ರ. ಬೇಕಾದ್ರೆ ನಾನು ನಂಬರ್ನೂ ಹೇಳ್ತೀನಿ, ಕಾಂಟ್ಯಾಕ್ಟ್ ಮಾತಾಡಲಿ. ಒರಿಜಿನಲ್ ಅಲ್ಲ ಅದು. ಅದಕ್ಕೆ ಜನಗಳು ತಿಳ್ಕೋಬೇಕು. ಬಟ್ ಎಳ್ನೀರೆಲ್ಲ ಒಂದೇ ಕ್ವಾಲಿಟಿ ಬರೋಲ್ಲ, ಎಲ್ಲ ವೆರೈಟೀಸು ಇರುತ್ತೆ. ಈಗ ಕ್ಯಾರ್ಪೇಟೆ ಎಳ್ನೀರು ಒಂದು ರೇಟ್ ಇರುತ್ತೆ, ತುಮಕೂರು ಎಳ್ನೀರು ಒಂದು ರೇಟ್ ಇರುತ್ತೆ, ಕೊಳ್ಳೇಗಾಲ ಎಳ್ನೀರು ಒಂದು ರೇಟ್ ಇರುತ್ತೆ, ತಮಿಳ್ನಾಡು ಆಂಧ್ರ ಎಳ್ನೀರು ಒಂದು ರೇಟ್ ಇರುತ್ತೆ. ಆ ಎಳ್ನೀರು ಮಾರೋ ರೇಟ್ಗೆ ಈ ಎಳ್ನೀರು ಕೊಡು ಅಂದರೆ ಕೊಡೋಕ್ಕಾಗಲ್ಲ ಮೇಡಮ್. ಚಿನ್ನದಲ್ಲಿ 3 ಐಟಮ್ ಇದೆಯಲ್ಲ, 916 ಇದೆ, 22 ಕ್ಯಾರೆಟ್ ಇದೆ, 18 ಕ್ಯಾರೆಟ್ ಚಿನ್ನ ಇದೆ. ಹಂಗೆ ಎಳ್ನೀರಲ್ಲೂ ವೆರೈಟಿ ಇದೆ. ರೈಸಲ್ಲೂ ಎಲ್ಲ ವೆರೈಟೀಸ್ ಇದೆ. ಈಗ ಸೊಸೈಟಿ ಅಕ್ಕಿಯನ್ನು ಉಣ್ತಾರ, ಬಾಸ್ಮತಿ ರೈಸ್ ಉಣ್ಣೋರು. ಬಾಸ್ಮತಿ ರೈಸ್ಗೆ ಅದೇ ರೇಟ್ ಕೊಡಬೇಕಲ್ವ. ಸೊಸೈಟಿ ಅಕ್ಕಿ ರೇಟ್ ಅದು 11ನೇ ತಾನೇ ಆಗೋದು ಅಂದ್ಬಿಟ್ಟು ಸೊಸೈಟಿ ಅಕ್ಕಿಗೆ ರೇಟ್ ಕೇಳಿಬಿಟ್ರೆ ಬಾಸ್ಮತಿ ರೈಸ ಕೊಡ್ತಾರ ಮೇಡಮ್? ಆ ಥರ ಮೇಡಮ್ ಅಷ್ಟೇ. ಒರಿಜಿನಲ್ ಇದೆ ಮೇಡಮ್. ಸೊ ಎಳ್ನೀರು ಬೆನಿಫಿಟ್ಸ್ ಏನು ಸರ್? ಎಳ್ನೀರಿಂದ ಬೆನಿಫಿಟ್ಸ್ ಏನಪ್ಪ ಅಂದರೆ ಎಳ್ನೀರು ಕುಡಿಯೋದ್ರಿಂದ 13 ಕಾಯಿಲೆ ವಾಸಿ ಮಾಡುತ್ತೆ ಒಂದು ಎಳ್ನೀರು. ಅಷ್ಟು ಪವರ್ಫುಲ್. ಒಂದು ಡ್ರಿಪ್ಸ್ ಬಾಟ್ಲು ನೀವು ಹಾಕಿಸ್ಕೊತೀರಲ್ಲ, ಆ ಡ್ರಿಪ್ಸ್ ಬಾಟ್ಲು ಒಂದು ಎಳ್ನೀರು ಸಮ. ಅದರಲ್ಲಿ 2 ಮಾತಿಲ್ಲ. ಒಂದು ಎಳ್ನೀರಿಂದ ಒಂದು ಎಳ್ನೀರು ಬೆಳಿಗ್ಗೆ ಆಳೊಟ್ಟೆಲೆ ಕುಡಿದ್ರೆ ಗ್ಯಾಸ್ಟ್ರಿಕ್ಕು, ಅಪೆಂಡೇಷನ್ನು, ಆಮೇಲೆ ಕಿಡ್ನಿ ಸ್ಟೋನು, ಪ್ರಾಬ್ಲಮ್ಸ್ 13 ಕಾಯಿಲೆ ಒಳ್ಳೆಯದು. ಯಾವ ಡಾಕ್ಟರ್ಸ್ನಾರ ಕೇಳಿ, ಇಲ್ಲ ಗೂಗಲ್ ಸರ್ಚ್ ಮಾಡಿ ಕೇಳಿ. ಟೆಂಡರ್ ಕೋಕೋನಟ್ ವಾಟರಿಂದ ಏನು ಬೆನಿಫಿಟ್ಸ್ ಇದೆ ಅಂತ ಗೂಗಲಲ್ಲಿ ಸರ್ಚ್ ಮಾಡಲಿ ಕಸ್ಟಮರ್ಸ್ಗೆ. ಅವಾಗ ಕೇಳಲಿಬೇಕು. ನಾವು ಹೇಳೋದು ಸುಳ್ಳಾರೆ ಬಂದು ಮಾತಾಡ್ಬೋದು ನಮ್ಮ ಹತ್ರ ಡೈರೆಕ್ಟಾಗಿ ಜನ. ಸರಿ, ಊರ ಕಡೆ ಎಲ್ಲ 20 ರೂಪಾಯಿಗೆಲ್ಲ ಸಿಗುತ್ತೆ. ಇಲ್ಲಿ ಯಾಕೆ ಇಷ್ಟೊಂದು ಕಾಸ್ಟ್ಲಿ? 55 ರೂಪಾಯಿ, 40 ರೂಪಾಯಿ. ಮೇಡಮ್, ರೈತರಿಗೆ 20 ರೂಪಾಯಿ ಯಾವಾಗ ಕೊಟ್ಟು ಅಂದರೆ ಚಳಿಗಾಲದಲ್ಲಿ ಮಾತ್ರ 22 ರೂಪಾಯಿ ಕುದಿದ್ದೀವಿ ಎಳ್ನೀರನ್ನ. ಇವಾಗ ಕುಯ್ತಾ ಇರೋದು 35 ರೂಪಾಯಿ ಎಳ್ನೀರು. 35 ರೂಪಾಯಿ ಎಳ್ನೀರ ಮೇಡಮ್. 32 ರೂಪಾಯಿ ರೈತರು ಕೊಡ್ತಾಯಿದ್ದೀವಿ. 5 ರೂಪಾಯಿ ಕುಯ್ಯೋ ಕೂಲಿ 37 ರೂಪಾಯಿ. ಕಡ್ಡಿ ಹೊಡೆಯೋರ್ಗೆ 1 ರೂಪಾಯಿ, ಲೋಡರ್ಸ್ಗೆ 1 ರೂಪಾಯಿ. 39 ರೂಪಾಯಿ ಆಯ್ತೀರಾ. ಅಲ್ಲಿಂದ ಟ್ರಾನ್ಸ್ಪೋರ್ಟ್ 7 ರೂಪಾಯಿ. ಎಷ್ಟು ಬೀಳ್ತದೆ ಮೇಡಮ್? ಲೆಕ್ಕಾಕಬೇಕಲ್ವ ಜನ. ಅದನ್ನು ಟ್ರಾನ್ಸ್ಪೋರ್ಟ್ ಅಲ್ಲಿಂದ ಬಂದು ಇಲ್ಲಿ ತಂದು ಇಳಿಕೊಂಡು ನಾವು ಮಾರಾಟ ಮಾಡಬೇಕು, ನಮಗೂ ಲಾಭ ಬೇಡವಾ? ರೈತರು ಕೊಡ್ತಿರೋದು 32 ರೂಪಾಯಿ. ಇವಾಗ 26 ಕೊಟ್ಟು ಅವಾಗ 50 ರೂಪಾಯಿ ಮಾಡಿದ್ದೀವಿ. ಇವಾಗ 32 ರೂಪಾಯಿ ಕೊಡ್ತೇವೆ. 45 ರೂಪಾಯಿ ಬೀಳ್ತೈತೆ. 48 ರೂಪಾಯಿ ಆನ್ ಸ್ಪಾಟ್ ಇಲ್ಲಿಗೆ ಬೀಳ್ತೈತೆ. ಈಗ 55 ಮಾಡ್ತಾಯಿದ್ದೀವಿ. 50 ರೂಪಾಯಿ ಬಂದಾಗ ನಾನು 60 ರೂಪಾಯಿ, ನನಗೂ 10 ರೂಪಾಯಿ. ಅದರಲ್ಲಿ ಕೋಕೋನಟ್ ಲಿಪ್ ಪೇಪರ್ ಸ್ಟ್ರಾ ಹಾಕಬೇಕು, ಪ್ಲಾಸ್ಟಿಕ್ ಯೂಸ್ ಮಾಡೋಂಗಿಲ್ಲ, ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅಂತೇಳಿ ಇದು ಚಾರ್ಜರ್ಸ್ ಏನು ಮಾಡ್ತಾಯಿಲ್ಲ ನಾವು ಇದ್ರ ಬಗ್ಗೆ. ಬಟ್ ಕಸ್ಟಮರ್ಗೆ ಒಳ್ಳೇದಾಗಬೇಕು, ಕಸ್ಟಮರ್ ಚೆನ್ನಾಗಿರ್ಬೇಕು, ಪ್ಲಾಸ್ಟಿಕ್ ಮುಕ್ತ ಆಗಬೇಕು. ನಾನು ಹಾಕಬಾರ್ದು ಅಂತೇಳಿ. ತೋರಿಸ್ಬೋದು ಸರ್ ಮೇಡಮ್? ತೋರಿಸಿ ಮೇಡಮ್, ತೋರಿಸ್ಬೋದು ನೋಡಿ. ಇದು ಸ್ಟ್ರಾ ಇದು. ಸೊ
ಕೋಕೋನಟ್ ಲೀವ್ಸಿಂದ ಮಾಡಿರೋ ಸ್ಟ್ರಾ ಇದು ನೋಡಿ. ಪ್ಲಾಸ್ಟಿಕ್ ಮುಕ್ತ ಬೆಂಗಳೂರು ಮಾಡಬೇಕು ಅಂತ ಕೋಕೋನಟ್ ಲೀವ್ಸಿಂದ ಮಾಡಿರೋ ಸ್ಟ್ರಾ ಇದು ಎಷ್ಟು ಚೆನ್ನಾಗಿದೆ ನೋಡಿ. ಕಸ್ಟಮರ್ ಲೈಕ್ ಮಾಡಿದ್ದಾರೆ, ಕಸ್ಟಮರ್ ಎಲ್ಲ ಲೈಕ್ ಮಾಡಿದ್ದಾರೆ. ಓಕೆ, ರೆಸ್ಪಾನ್ಸ್ ಚೆನ್ನಾಗಿದೆ. ಬಟ್ ನನಗೆ ಎವ್ರಿ ಡೇ 500 ಕಸ್ಟಮರ್ ಇದ್ದಾರೆ ಮೇಡಮ್. ಮೈ ಗಾಡ್, ಮೈ ಕಸ್ಟಮರ್ ದಿಸ್ ಮೈ ಗಾಡ್ ಮೇಡಮ್. ಅವರೇ ನನಗೆ ದೇವರು. ಅವ್ರ ಆಶೀರ್ವಾದ ಇದ್ದರೆ ನಾನು ಅವ್ರ ಕೊನೆ ತನಕ ಸೇವೆ ಮಾಡ್ತೀನಿ. ಅವ್ರು ಯಾವತ್ತು ನನ್ನ ಅಂಗಡಿಗೆ ಬರೋದು ಬಿಡ್ತಾರೋ ಅವತ್ತು ನಾನು ಊರಿಗೆ ಹೋಗ್ತೀನಿ ಮೇಡಮ್. ಇದು 100% ಸತ್ಯ. ಕೆಲವ್ರು ಬಂದು ವಾದ ಮಾಡೋದು, ಫುಟ್ಪಾತಲ್ಲಿ ಇದೆಯಾ, ಹಂಗಿದೆಯಾ, ಹಿಂಗಿದೆಯಾ ಅಂತೆಲ್ಲ ಮಾತಾಡ್ತಾರೆ. ನಾವೇನು ಮಾಡಲಿ ಮೇಡಮ್, ಫುಟ್ಪಾತ್ ಅಲ್ವಾ ಜೀವನ ನಮ್ಮದು. ನಾನು ಎಜುಕೇಷನ್ ಮಾಡಿದ್ರೆ ನಾನು ಫುಟ್ಪಾತ್ಗೆ ಯಾಕೆ ಬರ್ತಿದ್ದೆ. ಬಟ್ ದಯವಿಟ್ಟು ಯಾರೇ ಆಗಲಿ, ಸ್ನೇಹಿತರುಗಳೇ ಆಗಿರ್ಬೋದು, ಇಲ್ಲ ಹಿತಾಸಕ್ತರುಗಳೇ ಆಗಿರ್ಬೋದು, ಯಾರೇ ಒಳ್ಳೆ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಆಗಿರ್ಬೋದು, ದಯವಿಟ್ಟು ಫುಟ್ಪಾತ್ನಲ್ಲಿರೋರು ತೊಂದರೆ ಕೊಡಬೇಡಿ. ಫುಟ್ಪಾತ್ ವ್ಯಾಪಾರಿಗಳು ತೊಂದರೆ ಕೊಡಬೇಡಿ. ಫುಟ್ಪಾತ್ ವ್ಯಾಪಾರಿಗಳು ಅನುಸರಿಸ್ಕೋಬೇಕು. ನಾನತ್ವದಲ್ಲಿ ಮಾತಾಡಬಾರ್ದು ಯಾರ ಹತ್ರನೂ. ಅವ್ರು ಒಳ್ಳೆಯದಾಗಿ ಮಾತಾಡಿಕೊಂಡು ಹೋಗ್ಬೇಕು, ಕಸ್ಟಮರ್ ಜೊತೆ ಒಳ್ಳೆ ಬಿಹೇವ್ ಮಾಡಿಕೊಂಡು ವ್ಯಾಪಾರ ಮಾಡಲಿ ಅಷ್ಟೇ. ದಿನಕ್ಕೆ ಎಷ್ಟು ಎಳ್ನೀರು ಸೇಲ್ ಆಗುತ್ತೆ ಸರ್? ಮೇಡಮ್ ನನ್ನ ಎವ್ರಿ ಡೇ 500 ಕಸ್ಟಮರ್ ಮೇಡಮ್. ನಾನು 55 ಮಾಡ್ತಾಯಿದ್ದೀನಿ ಅಲ್ವರ. ಅವತ್ತು 500 ಜನ ಕಸ್ಟಮರ್, 50 ರೂಪಾಯಿ ಮಾರೋರು 500 ಜನ ಕಸ್ಟಮರ್, ನಾನು 70 ರೂಪಾಯಿ ಮಾರೋರು 500 ಜನ ಕಸ್ಟಮರ್ಸ್. ಎವ್ರಿ ಡೇ ರೆಗ್ಯುಲರ್ ಕಸ್ಟಮರ್. ಆಮೇಲೆ ಮೇಲಕ್ಕೆ ಹೋಗೋದು ಬೇರೆ. ಸೊ ಎಳ್ನೀರುಗಳನ್ನ ಎಲ್ಲಿಂದ ತರ್ತೀರಾ ಸರ್? ಮೇಡಮ್ ಒಂದು ತಿಂಗಳಿಗೆ 7 ಕಡೆ ಎಳ್ನೀರು ಬರುತ್ತೆ. ಒಂದು ಕೇರ್ಪೇಟೆ, ಒಂದು ಕೊಳ್ಳೇಗಾಲ, ಇನ್ನೊಂದು ಮದ್ದೂರು, ಮತ್ತು ನಂಜನಗೂಡು, ಮೈಸೂರು, ಪಾಂಡವಪುರ, ನಾಗಮಂಗಲ, ಈ ಸೈಡೆಲ್ಲ ಕುಯ್ಸ್ತೀವಿ. ನಾವು ಕುಯ್ಯೋದೇ ಸೆಲೆಕ್ಷನ್ ಮಾಲ್ ಮೇಡಮ್. ಸೆಲೆಕ್ಷನ್ ಮಾಲ್ ನಾವು ರೈತರಿಗೆ ರೈಟ್ ಕೊಡ್ತೀವಿ, ಆ ರೇಟ್ ನಾವು ಕೇಳ್ತೀವಿ. ನಾನು ರೈಮೆಂಡ್ಸ್ ಶೋರೂಮ್ ಬಟ್ಟೆ ಹಾಕಿದ್ದೀನಿ ಮೇಡಮ್. ನಾನು ನೆಲೆ ಸಾಕ್ಕೊಂಡು ವ್ಯಾಪಾರ ಮಾಡ್ತಾಯಿಲ್ಲ. ನಾನು ರೈಮೆಂಡ್ಸೇ ಎಳ್ನೀರು ನಂದು. ಬಟ್ ನಾನು ಕಸ್ಟಮರ್ ರೆಸ್ಪಾನ್ಸ್ ಕೊಡ್ತಾರೆ ಸಾಕು ನನಗೆ. ಬೇರೆ ಜನ ಏನು ನನಗೇನು ಇಟ್ಕೊಡೋದು. ನನ್ನ ಕಸ್ಟಮರ್ ಚೆನ್ನಾಗಿದೆ ಪ್ರಕಾಶ್, ನೀನು 5 ರೂಪಾಯಿ ಜಾಸ್ತಿ ತಗೋ, ಕ್ವಾಲಿಟಿ ಚೆನ್ನಾಗಿರೋ ಹಾಕು ಅಂತ ಹೇಳ್ತಾರಲ್ಲ ಮೇಡಮ್. ನಾನು ಅದಕ್ಕೆ ಹಾಕೊಂಡು ವ್ಯಾಪಾರ ಮಾಡ್ತಾಯಿದ್ದೀನಿ. ಇಲ್ಲ ಬೇಕು ಅಂದರೆ ರೇಟ್ ಕಮ್ಮಿ ಮಾಡಬೇಕು ಅಂದರೆ ನಾನು ಮಡಿವಾಳದಿಂದ ತಂದುಬಿಟ್ಟು ಮಿಕ್ಸ್ ಮಾಡಿ ಹೊಡಿತೀನಿ ಮೇಡಮ್. ಅವರೇಜ್ ಮಾಡ್ಕೋತೀನಿ. ಪಟ್ಟಿ ಅವರೇಜ್ ಮಾಡ್ಕೊಂಡ್ರೆ ಈಗ 48 ರೂಪಾಯಿ ಬೀಳ್ತೈತೆ ಅಂದಾಗ ಪಟ್ಟಿ ಅವರೇಜ್ ನಾನು 35 ರೂಪಾಯಿ ತೊಗೋತೀನಿ. 35 ರೂಪಾಯಿ ತೊಗೊಂಡು 40 ರೂಪಾಯಿ 50 ರೂಪಾಯಿ ಹೊಡ್ರು 15 ರೂಪಾಯಿ ಸಿಗುತ್ತಲ್ಲ ಮೇಡಮ್. ಆ ಕೆಲಸ ನಾನು ಮಾಡ್ತಾಯಿಲ್ಲ. ಇಲ್ಲೇನು ಡಿಸ್ಪ್ಲೇಲಿ ಎಳ್ನೀರು ಕೊಟ್ಟಿರ್ತೀನಿ, ಆ ಎಳ್ನೀರನ್ನೇ ಕಸ್ಟಮರ್ ಕೊಡೋದು. ಕೆಲವ್ರು ಬರ್ತಾರೆ ಇದೊಡೆಯಪ್ಪ ಅಂತಾರೆ. ನಾನು ಹೇಳ್ತೀನಿ ಸರ್ ಅದ್ರಲ್ಲಿ ನಿಮ್ಗೆ ಏನು ಗೊತ್ತಿರುತ್ತೆ ನಾನೇ ಕೊಡ್ತೀನಿ ಕೊಡಿ ಸರ್. ಇಲ್ಲ ನಾವು ದುಡ್ಡು ಕೊಡಲ್ವಾ, ಕೊಡು ಇದು ಅಂತಾರೆ. ಏನು ಮಾಡೋದಕ್ಕಾಗತ್ತೆ. ಹಾಗೆ ನಾವು ಚೆನ್ನಾಗಿರೋ ಎಳ್ನೀರು ಕೊಡ್ತೀವಿ ಅಂದ್ರೆ ಅವ್ರು ಬೇಡ ಅಂತಾರೆ. ಆಗ ನಾವೇನು ಹೇಳ್ತೀವಿ, ಸೆಲೆಕ್ಷನ್ ಮಾಡಿದ್ರೆ ಸರ್ ನಾವು ಸೆಲೆಕ್ಷನ್ ಎಳ್ನೀರಿಗೆ ರೈಟ್ ಕೊಡಲೇಬೇಕಲ್ಲ, ಸೆಲೆಕ್ಷನ್ಗೆ 5 ರೂಪಾಯಿ ಜಾಸ್ತಿ ಕೊಡಿ ಸರ್ ಅಂತ ಕೇಳ್ತೀನಿ ಅಷ್ಟೇ. ಸೊ ಗಂಜಿಕಾಯಿಗೂ ಗಿಣ್ಕಾಯಿಗೂ ಹೇಗೆ ಡಿಫ್ರೆನ್ಸ್ ನೋಡ್ತೀರಾ? ಕಾಯಿ ಕುಡ್ರೆ ನೀರು ಕಾಯಿಲಿ ಟೇಸ್ಟ್ ಇರಲ್ಲ ಮೇಡಮ್, ಬೆನಿಫಿಟ್ ಜಾಸ್ತಿ ಇದೆ. ಎಕ್ಸಸ್ ಆಫ್ ಹೀಟ್ ಬೇಗ ಕಮ್ಮಿ ಆಗುತ್ತೆ. ಗಂಜಿಲಿ ಬಾಯಿ ರುಚಿ ಕೊಡುತ್ತೆ, ಸ್ವಲ್ಪ ಲೇಟಾಗಿ ಕೆಲಸ ಮಾಡುತ್ತೆ. ಅದು ಹೆವಿ ಡೋಸು, ಇದು ನಾರ್ಮಲ್ ಡೋಸ್ ಮೇಡಮ್ ಅಷ್ಟೇ. ಇದೇನಪ್ಪ ಅಂದರೆ ಟೇಸ್ಟ್ ಕೊಡೋ ಊಟ ಯಾವತ್ತೂ ಆರೋಗ್ಯಕ್ಕೆ ಹಾನಿಕರ. ಟೇಸ್ಟ್ ಇಲ್ಲದೆ ಇರೋ ಊಟ ಆರೋಗ್ಯ ಚೆನ್ನಾಗಿರ್ತದೆ, ಇಷ್ಟು ಮಾತ್ರ ಹೇಳ್ತೀನಿ. ಮಸಾಲೆ ದೋಸೆ ಹೊಟ್ಟೆ ತುಂಬಲ್ಲ, ಸೆಟ್ ದೋಸೆ ಹೊಟ್ಟೆ ತುಂಬುತ್ತೆ ಅಷ್ಟೇ. ಸೊ ಬಾಟ್ಲಲ್ಲಿ ಬರೋ ಎಳ್ನೀರಿಗೆ ಎಕ್ಸ್ಪೈರಿ ಡೇಟ್ ಇರುತ್ತೆ. ಸೊ ಇದಕ್ಕೇನು ಎಕ್ಸ್ಪೈರಿ ಡೇಟ್ ಇರುತ್ತೆ ಸರ್? ಮೇಡಮ್ ಇದಕ್ಕೇನು ಎಕ್ಸ್ಪೈರಿ ಡೇಟ್ ಏನಿಲ್ಲ, ಓನ್ಲಿ 7 days. ಈಗ ನಾವು ಇವತ್ತು ಕುಯ್ದಿರ್ತೀವಿ ಎಳ್ನೀರು, ಇವತ್ತು ಲೋಡ್ ಮಾಡಿ ನಾಳೆ ಬಂದರೆ 2 days ಆಯಿತು. ಇನ್ನು 5 days ಒಳಗಡೆ ಕ್ಲಿಯರ್ ಆಗಬೇಕು ಎಳ್ನೀರು. 5 days ಒಳಗಡೆ ಕ್ಲಿಯರ್ ಆಗಲಿಲ್ಲ ಅಂದರೆ ಒಳಗಡೆ ಎಳ್ನೀರು ಕಲ್ಲರೇ ಚೇಂಜ್ ಆಗಿರ್ತದೆ. ಎಲ್ಲ ಮೊಸರಾಗಿರ್ತದೆ, ಇಲ್ಲ ಎಳ್ನೀರು ಕಲರ್ ಚೇಂಜ್ ಆಗಿರ್ತದೆ, ಇಲ್ಲ ಸ್ಮೆಲ್ ಬಂದಿರ್ತದೆ, ಕುಡಿಯೋಕ್ಕಾಗಲ್ಲ, ಹುಳಿ ಬಂದಿರ್ತದೆ ಎಳ್ನೀರು. ಆವಾಗಲೇ ಎಕ್ಸ್ಪೈರಿ ಡೇಟ್. ಇಲ್ಲ ಓಪನ್ ಮಾಡಿ ನೋಡಿದಾಗ ಒಳಗಡೆ ಬ್ಲ್ಯಾಕ್ ಇರುತ್ತೆ, ಅದನ್ನ ಕಸ್ಟಮರ್ ಚೆಕ್ ಮಾಡ್ಕೋಬೋದು. ಎಕ್ಸ್ಪೈರಿ ಡೇಟ್ ಎಳ್ನೀರು ನಾವು ಕೊಡೋದೇ ಇಲ್ವಲ್ಲ ಮೇಡಮ್, ಫಾಸ್ಟ್ ಮೂವಿಂಗ್ ಇದೆ ನನ್ನ ಹತ್ರ. ಯಾವತ್ತು ಎಕ್ಸ್ಪೈರಿ ಡೇಟ್ ಎಳ್ನೀರಿಲ್ಲ. ಎಕ್ಸ್ಪೈರಿ ಡೇಟ್ ಇದಕ್ಕೆ ಭಗವಂತ ಮಾಡಿದ್ರೆ ಬಾಟ್ಲವ್ರಿಗೆ ಮಾಡ್ಬೋದು. ಎಕ್ಸ್ಪೈರಿ ಡೇಟ್ ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ, ಬಾಟ್ಲಿಗೆ ಅದು ಕೊಡಲೇಬೇಕು. ಇದು ಗಾರ್ಡ್ ಮಾಡಿರೋದು, ಇದು ದೇವ್ರು ಮಾಡಿರೋ ವಸ್ತುನ ಎಕ್ಸ್ಪೈರಿ ಡೇಟ್ ಏನಿಲ್ಲ ಮೇಡಮ್. ಓನ್ಲಿ 7 days. ನನ್ನ ಹತ್ರಕ್ಕೆ ಬಂದಮೇಲೆ 7 days ಒಳಗಡೆ ಕ್ಲಿಯರ್ ಆಗಬೇಕು. ಯಾವುದೇ ಎಳ್ನೀರು ಅಂಗಡಿ ಆಗಲಿ 7 ದಿನದೊಳಗಡೆ ಕ್ಲಿಯರ್ ಮಾಡ್ತಾರೆ. ಇಲ್ಲ ಮತ್ತೆ ಯಾರೂ ಕೊಡಲ್ಲ, ಅದನ್ನು ಒಳಗಡೆ ಎಳ್ನೀರು ಹಾಳಾಗಿರ್ತದೆ. ಇವಾಗ ಶುಗರ್ ಪೇಷಂಟ್ಸ್ಗೆ ಅವರೆಲ್ಲ ಎಳ್ನೀರು ಕುಡಿಬೇಕಾ? ಅವ್ರನ್ನ ಡಾಕ್ಟರ್ ಕನ್ಸಲ್ಟ್ ಮಾಡಿಬಿಟ್ಟೆ ಕುಡಿಬೇಕಾ ಅವರು, ಅಥವಾ ಹೇಗೆ? ಮೇಡಮ್ ಶುಗರ್ ಪೇಷೆಂಟ್ಗೆ ಎಳ್ನೀರು ಕುಡಿಬೇಡಿ ಅಂತ ಹೇಳಲ್ಲ ನಾನು. ಅದರಲ್ಲಿ ಶುಗರ್ ಪೇಷೆಂಟ್ಗೆ ಏನು ಹೇಳ್ತೀನಿ ಗೊತ್ತಾ, ಒಗರು ಬರುತ್ತಲ್ಲ ಎಳ್ನೀರು, ಬರೀ ನೀರು ಕಾಯಿಲೆ ಒಗರಿರೋ ಎಳ್ನೀರು ಕುಡೀರಿ ಅಂತ ಹೇಳ್ತೀನಿ. ಡಾಕ್ಟ್ರ್ ಕನ್ಸಲ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಮನುಷ್ಯ ಕಷ್ಟ ಬಿದ್ದು ಅವತ್ತಿಂದ ಸಂಪಾದನೆ ಮಾಡಿರ್ತಾನೆ. ಇವಾಗ ನನಗೂ ಬಾಡಿ ಶುಗರು BP ಬಂದೈತೆ ಅಂದ್ಬಿಟ್ಟು ಎಳ್ನೀರು ಕುಡಿಬೇಡಿ ಅಂತ ಡಾಕ್ಟ್ರ್ ಹೇಳಲ್ಲ. ಬಟ್ ಎಳ್ನೀರು ಕುಡಿರಿ, ಸ್ವೀಟ್ ಎಳ್ನೀರು ಕುಡಿಬೇಡಿ. ಶುಗರ್ ಪೇಷೆಂಟ್ ಬಂದ್ಬಿಟ್ಟು ನೀವು ಸ್ವೀಟಾಗಿರೋ ಎಳ್ನೀರು ಕುಡಿ ಅನ್ನೋ ನಾನು ಕೊಟ್ಟಾಗ ಅವ್ರಿಗೆ ಹೆವಿ ಆಗುತ್ತೆ ಶುಗರ್. 500-600 ಹೋಗುತ್ತೆ, ಸುಸ್ತಾಗುತ್ತೆ, ಮನೆಗೆ ಹೋಗ್ತಾರೆ, ಮತ್ತೆ ಡಾಕ್ಟ್ರ್ ಹತ್ರಕ್ಕೆ ಹೋಗ್ತಾರೆ. ಎಳ್ನೀರು ಕುಡಿದೆ ಸರ್ ಹಿಂಗೆ ಆಗ್ಬಿಡ್ತು ಅಂತ. ಎಳ್ನೀರು ಕುಡಿಬೇಕು, ಒಗರು ಬರೋ ಎಳ್ನೀರು ಶುಗರ್ ಪೇಷೆಂಟ್ ಕುಡಿಲಿ. ಅವ್ರಿಗೆ ಏನಾರು ಹೆಚ್ಚು ಕಮ್ಮಿ ಆದರೆ ಡಾಕ್ಟ್ರ್ ನಾನು ಬೇಕಾದ್ರೆ ದಂಡ ಕಟ್ಕೊಡ್ತೀನಿ ಅದಕ್ಕೆ. ಇವಾಗ ಸ್ವೀಟ್ ಎಳ್ನೀರಿಗೂ ಒಗರಿರೋ ಎಳ್ನೀರಿಗೂ ಡಿಫ್ರೆನ್ಸ್ ಹೆಂಗೆ ಗೊತ್ತಾಗುತ್ತೆ ಮೇಡಮ್? ನಮ್ಗೆ ಗೊತ್ತಾಗುತ್ತೆ ಮೇಡಮ್. ಐ ಆಮ್ ಸರ್ವಿಸ್ ಮ್ಯಾನ್. 7 ರೂಪೀಸಿಂದ ಎಳ್ನೀರು ಮಾಡ್ತಾಯಿದ್ದೀನಿ. 21 years ಆಯ್ತು ನನಗೆ. ಮೊದಲು ಸೈಕಲ್ ಜರ್ನಿ, ಇವಾಗ ಇಲ್ಲಿ RB ಹೋಟೆಲ್ ಎಳ್ನೀರು ಅಂಗಡಿ ವ್ಯಾಪಾರ ಮಾಡ್ತಾಯಿದ್ದೀನಿ ಅಷ್ಟೇ. ಮೊದಲು ಸೈಕಲ್ ಜರ್ನಿ ಮೇಡಮ್. ನಾನು ಬದುಕಿರೋದೇ ಎಳ್ನೀರು ಅಂಗಡಿಯಿಂದ, ಎಳ್ನೀರಿಂದಲೇ ಬದುಕಿರೋದು. ಕೊನೆ ಆದರೂ ಇದ್ರೇ, ಬದುಕೂರು ಇದ್ರೇ.
ಎಳ್ನೀರು ಬಿಟ್ಟು ಇನ್ನು ಯಾವ್ದಕ್ಕೂ ಹೋಗಲ್ಲ. ಎಲ್ಲ ಮಾಡಿದೆ ನಾವು, ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋದೋ, ಟಿ ಮಾಡೋದು, ಟ್ರಾವೆಲ್ಸ್ ಲೈನ್ ಎಲ್ಲ ಮಾಡಿ ಹಾಳಾಯಿತು. ಇದರಿಂದಲೇ ಬದುಕ್ತಾ ಇದ್ದೀವಿ. ಇದೇ ಲಾಸ್ಟ್. ಇನ್ನು 3 years ಮೇಡಮ್, ಮಕ್ಕಳು ಎಜುಕೇಷನ್ ಮುಗಿಲಿ ಸಾಕು. ಡಿಗ್ರಿ ಓದ್ತಾ ಇದ್ದಾರೆ ಇಬ್ಬರಲ್ಲಿ ಹೆಣ್ಮಕ್ಳು, ಸಾಕು. ಎಳ್ನೀರು ಬಿಸ್ನೆಸ್ ಮಾಡಬೇಕು ಅಂತ ಐಡಿಯಾ ಯಾಕೆ ಬಂತು ಸರ್ ನಿಮಗೆ? ಮೇಡಮ್ ನಾನು ಓದಿಲ್ಲ ಮೇಡಮ್, ಅವಿವಿದ್ಯಾವಂತ ಮೇಡಮ್. ನಾನೇನು ಮಾಡಲಿ? ಒಂದು ಮಚ್ಚು, ಒಂದು ಸೈಕಲು, ಒಂದು ಹಗ್ಗ. ಪುಣ್ಯಾತ್ಮನ ಯಾರೋ 100 ಎಳ್ನೀರು ಕೊಟ್ಟು ಕಟ್ಕೊಂಡು ಹೋದೆ, ಮಾರಾಟ ಮಾಡಿದೆ. ಟೆಕ್ನಿಕ್ ಬಂತು, ಐಡಿಯಾಸ್ ಎಲ್ಲ ಬಂತು, ಎಳ್ನೀರು ಎಲ್ಲಿಂದ ತರಿಸ್ಬೇಕು ಅಂತ ಅವನ್ನ ಇದು ಮಾಡಿಕೊಂಡು ಎಳ್ನೀರು ಮಾಡ್ತಾಯಿದ್ದೆ. ಈಗ ನನ್ನ ಹತ್ರ ಶಕ್ತಿ ಇಲ್ಲ ಮೇಡಮ್, ಅಂಗಡಿ ಬಾಡಿಗೆ ಮಾಡಿಕೊಂಡು ಶೋರೂಮಲ್ಲಿ ಎಳ್ನೀರು ಮಾಡಿ. ನನಗೂ ಆಸೆ ಇದೆ ಶೋರೂಮಲ್ಲಿ ಮಾಡಿ ಎಳ್ನೀರು ಪ್ರತಿಯೊಂದು ವೆರೈಟೀಸ್ ಕೊಡಬೇಕು. ಲೆಮನ್ ಎಳ್ನೀರು, ಜಂಜರ್ ಎಳ್ನೀರು, ಫ್ಲವರ್ ಏನೇನೋ ಮಾಡಬೇಕು ಅನ್ನೋ ಆಸೆ ಇದೆ. ಏನು ಮಾಡೋದು, ಅಲ್ಲಿ ನಮಗೆ ದೇವ್ರು ಕೊಟ್ಟಿಲ್ಲ ಇನ್ನೂ. ಆ ಭಗವಂತ ಜನದ ಮೂಲಕ, ನಾನು ಕಸ್ಟಮರ್ ಮೂಲಕ ಕೊಡ್ಸೋರು. ಅದು ಮಾಡಿಬಿಟ್ಟು ಎಲ್ಲ ಟಿ ವಿ ಮಾಧ್ಯಮದ ಸ್ನೇಹಿತರನ್ನು ಕರೆಸಿ ಇನಾಗ್ರಿಗೇಷನ್ ಮಾಡೋನಾಗ ಕರೆಸ್ಕೊತೀನಿ. ದಯವಿಟ್ಟು ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಪತ್ರಕರ್ತರೇ ಆಗಿರ್ಬೋದು, ಮತ್ತು ಟಿ ವಿ ಮಾಧ್ಯಮದ ಸ್ನೇಹಿತರೇ ಆಗಿರ್ಬೋದು, ಎಳ್ನೀರು ರೇಟ್ ಕುಸಿತ ಅಂತ ಮಾತ್ರ ದಯವಿಟ್ಟು ತೋರ್ತೀರಾ. ಎಳ್ನೀರು ಬೆಲೆ ಏರಿಕೆ ಆದಾಗಲೂ ನೀವು ದಯವಿಟ್ಟು ಇದ್ರ ಬಗ್ಗೆ ತೋರಿ ಅಂತ ಹೇಳಿ ನಮ್ಮ ಗಂಗೆಗೌರಿ ಎಳ್ನೀರು ಅಂಗಡಿ ವತಿಯಿಂದ ನಿಮಗೆ ಕ್ಷಮೆಯನ್ನು ಕೂರ್ತಾಯಿದ್ದೀನಿ. ಏನೋ ತಪ್ಪಾಗಿ ಮಾತಾಡ್ರಿ, ದಯವಿಟ್ಟು ಕ್ಷಮಿಸಿ. ದಯವಿಟ್ಟು ಯಾರಿಗೂ ತೋರಕ್ಕೆ ಹೋಗ್ಬೇಡಿ ಎಳ್ನೀರು ಬಗ್ಗೆ. ಎಳ್ನೀರು ಕೊಡ್ರಿ ಅಂತೇಳಿ. ರೈಟು ಕೆಲವರು ಆ ರೈಟ್ ಕುಸಿತ ಆದಾಗ ನಮ್ಗೆ ಆ ರೇಟು ಕೊಡೋಲ್ಲ. ಮಧ್ಯಮವರ್ತಿಗಳು ದುಡ್ಡು ತಿಂತಾ ಇರ್ತಾರೆ. ನಮಗೇನು ಲಾಭ ಇಲ್ಲ ಮೇಡಮ್. ನನ್ನ ಕಣ್ಣೀರು ಬರುತ್ತೆ. ಇವತ್ತು ಒಬ್ಬ ನಮ್ಮ ಸ್ನೇಹಿತರು ಕೇಳ್ತಾರೆ, 55 ರೂಪಾಯಿ ನಿಮ್ಮ ಹತ್ರನೇ ಎಳ್ನೀರು ರೈಟು ಅಂತಾರೆ. ಎಳ್ನೀರು ಹಾಕೋರು ನಮ್ಗೆ ಏನು ರೇಟ್ ಹಾಕೋರು ಅಂತ ಅವ್ರು ಅರ್ಥ ಮಾಡ್ಕೋಬೇಕಲ್ವ. ನನಗೆ ಅದಕ್ಕೆ ದುಃಖ ಆಗೋದು. ಒಳ್ಳೆ ಕ್ವಾಲಿಟಿ ಅಂದಾಗ ಒಳ್ಳೆ ರೇಟ್ ಕೊಡ್ರಿ, ಇಲ್ಲಾಂದ್ರೆ ಬೇಡ, ನೀವು ಕಮ್ಮಿ ರೇಟ್ ಬರುತ್ತೆ ಕೊಡ್ರಿ, ನಾನು ಬೇಡ ಅಂತೇಳಿ. ದಯವಿಟ್ಟು ನಮಗೆ ತೊಂದರೆ ಕೊಡಬೇಡಿ ಅಷ್ಟೇ. ಜನಗಳು ಇವತ್ತು ಏನು ಮೇಡಮ್, ಇವತ್ತು ಹೊರಗಡೆ ಫುಟ್ಪಾತಲ್ಲಿ ವ್ಯಾಪಾರಸ್ಥರ ಬಾರ್ಗೇನ್ ಮಾಡ್ತಾರೆ. ಅದೇ ಮಾಲ್ಗೆ ಹೋದರೆ ಯಾರೂ ಬಾರ್ಗೇನ್ ಮಾಡಲ್ಲ. 200 ರೂಪಾಯಿ ಟೀ ಶರ್ಟ್ಗೆ 1000 ರೂಪೀಸ್ ಅಂದ್ರೆ ಕೊಟ್ಬಿಟ್ಟು ಬರ್ತಾರೆ. ಆಮೇಲೆ ಅಬ್ಕಾರಿ ಇಲಾಖೆಯವರು ವರ್ಷಕ್ಕೆ 2 ಸತಿ ರೇಟ್ ರೈಸ್ ಮಾಡಲಿ ಎಣ್ಣೆಗೆ, ಅದರ ಕ್ವಾರ್ಟ್ರ್ ಬೆಲೆ ಎಷ್ಟು ಅಂತ ಕೇಳಲ್ಲ. ಅದು 1000 ರೂಪಾಯಿ ಕ್ವಾರ್ಟ್ರಾದ್ರೂ ಕುಡಿತಾರೆ. ಇಲ್ಲಿ ಬಂದು ಇದು ದೇವ್ರು ಮಾಡಿರೋದು ಮೇಡಮ್ ಎಳ್ನೀರು, ಗಾಡ್ ಗಿಫ್ಟ್ ಮಾಡಿರೋ ಎಳ್ನೀರನ್ನ ಇದನ್ನು ಬೆಲೆ ಕಟ್ಟಿ ಕುಡಿತೀರಲ್ಲ, ಇದು 13 ಕಾಯಿಲೆ ಒಳ್ಳೇದು ಮಾಡುತ್ತೆ. ನೀವು ಯಾಕೆ ಬೆಲೆ ಕಟ್ತೀರಾ ಇದಕ್ಕೆ? ನಾನು ಎಳ್ನೀರು ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇಲ್ಲ, ಬಟ್ ಯಾರೇ ಅನದರ್ ಪರ್ಸನ್ ಯಾರೇ ಬಂದು ಕೇಳಬಾರ್ದು ಇದ್ರ ಬೆಲೆನ. ಎಳ್ನೀರು ಕೊಡ್ರಪ್ಪ, ಎಳ್ನೀರು ಕೊಡ್ರಿ, 5 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ಆರೋಗ್ಯ ಚೆನ್ನಾಗಿರ್ತದೆ. ಇಲ್ಲಾಂದರೆ ಕುಡಿಬೇಡಿ. ಒಂದು ಎಳ್ನೀರು ಕೊಡ್ರಿ, ನಿಮ್ಗೆ 13 ಕಾಯಿಲೆ ಹೊಡಿತದೆ ಅಂದಾಗ ನೀವು ಎಳ್ನೀರು ಕುಡಿಯೋಕ್ಕೇನು ಹಿಂದೆ ಮುಂದೆ ನೋಡ್ತೀರಾ? ನಾನು ಹೇಳ್ತಾರೆ, ನಾನು ಎಲ್ಲೇ ಹೋದ್ರೂ ಎಳ್ನೀರು ಕುಡಿತೀನಿ. ಯಾಕೆ ಹೇಳಿ? ಆ ಎಳ್ನೀರು ಆರೋಗ್ಯ ಏನು ಅಂತ ನನಗೆ ಅಪೋಲೋ ಡಾಕ್ಟರ್ ಸರ್ಜನ್ ಮಾಧವನ್ ಅಂತ ಅಂದ್ಬಿಟ್ಟು ಅವ್ರು ಹೇಳ್ಕೊಟ್ಟಿದ್ದು. ಇದ್ರ ಬೆನಿಫಿಟ್ ಏನು, ನಾನು ಹೊಟ್ಟೆ ಹಿಂಗಿತ್ತು ಮುಂದಕ್ಕಿದ್ದಂಗೆ ಡೈಲಿ ಎಳ್ನೀರು ಕುಡ್ರಿಯಪ್ಪ, ನೀನು ಮಾಡೋ ಕೆಲಸದಲ್ಲಿ ಸಾಕು, ನೀನು ಉಸಿರಾಗ್ತೀನಿ. ಅವಾಗ ನಾನು ಜನಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಮೇಡಮ್ ಈ ಥರ ಕೊಡ್ರಿ. ಈಗ ಏನು ಹೇಳ್ತೀನಿ ನಾನು, ಕಾಫಿ ಕುಡ್ದು ಎಳ್ನೀರು ಕುಡಿದು 1 hour ಆದಮೇಲೆ ನೀವು ಕಾಫಿ ಟೀ ಹಾಲು ಕುಡೀರಿ. ನೀವು ಇಲ್ಲಿ ಎಳ್ನೀರು ಕುಡ್ಬಿಟ್ಟು ಹೋಗಿ ಅಲ್ಲಿ ಕಾಫಿ ಟೀ ಹಾಲು ಕುಡ್ರಿ, ಆಸಿಡಿಟಿ ಜಾಸ್ತಿ ಆಗುತ್ತೆ. ಹೊಟ್ಟೆ 2 ಮಿಕ್ಸ್ ಆದಾಗ, ಕಾಫಿ ಹಾಲು ಮತ್ತು ಎಳ್ನೀರು 2 ಮಿಕ್ಸ್ ಆದಾಗ ಹೊಟ್ಟೆ ಊತ ಬರೋದು, ಗ್ಯಾಸ್ಟ್ರಿಕ್ ಓವರ್ ಆಗೋದು, ಉಳಿ ತೇಗ್ ಬರೋದು ಹಾಗೆ ಆಗುತ್ತೆ. ನೀವು ಎಳ್ನೀರು ಕುಡಿದ್ರೆ 1/2 hour ಬಿಟ್ಬಿಡಿ, ಟೀ ಕುಡಿದ್ರೆ 1/2 hour ಬಿಟ್ಕೊಂಬಂದು ಎಳ್ನೀರು ಕುಡೀರಿ. ನೀವು ಇಲ್ಲಿ ಎಳ್ನೀರು ಕುಡ್ಬಿಟ್ಟು ಅಲ್ಲೋಕ್ಕೂ ಕಾಫಿ ಬಿಕ್ಕೊಬಿಟ್ರೆ ಚಳಿ ಅಂದ್ಬಿಟ್ಟು ನಾವೇನೂ ಮಾಡೋಕ್ಕಾಗಲ್ಲ, ಆರೋಗ್ಯ ಹಾಳಾಗುತ್ತೆ ಅಲ್ವಾ. ದಯವಿಟ್ಟು ಎಣ್ಣೆ ಅಂಗಡಿಲಿ ರೈಟ್ ಕೇಳಲ್ಲ, ನಮ್ಮ ಎಳ್ನೀರು ಅಂಗಡಿಲಿ ರೈಟ್ ಕೇಳ್ತಾರೆ ಮೇಡಮ್. ಎಣ್ಣೆ ಎಷ್ಟಾರಾಗಲಿ ಕುಡಿತಾರೆ. ಆ ಜೀವ ಸುಡುತ್ತೆ, ಸುಡುತ್ತೆ, ಜೀವನನೂ ಹಾಳು ಮಾಡುತ್ತೆ, ಜೀವನೂ ಹಾಳು ಮಾಡುತ್ತೆ, ಮನಿನೂ ಖರ್ಚು. ಬಟ್ ಕಾಯಿಲೆ ಉಸಾರು ಮಾಡೋವಂಥ ವಸ್ತುಗೆ ನೀವು ಬೆಲೆ ಕೇಳ್ತಿರಲ್ಲ, ಅದೇ ನನಗೆ ಬೇಜಾರು. ಆನ್ಲೈನ್ ಎಳ್ನೀರು ಮೇಡಮ್, ಆನ್ಲೈನಲ್ಲಿ ಬುಕ್ ಮಾಡ್ತಾರೆ. ನಾವು 60 ರೂಪಾಯಿ ಮಾರಿದಾಗ 90 ರೂಪಾಯಿ ಕೊಟ್ಟಿದ್ದಾರೆ ಜನ. ಆನ್ಲೈನ್ ಎಳ್ನೀರಲ್ಲಿ 200 ml ವಾಟ್ರ್ ಬಂದಿಲ್ಲ. ನನ್ನ ಹತ್ರನೇ ಬಂದು ಓಪನ್ ಮಾಡಿಸಿದೆ, ಪ್ರಕಾಶ್ ಓಪನ್ ಮಾಡೋಕ್ಕಾಗ್ತಿಲ್ಲ, ಓಪನ್ ಮಾಡಿಕೊಡಪ್ಪ ಅಂತೇಳಿ. ನಾನು 10 ರೂಪೀಸ್ ಚಾರ್ಜ್ ಮಾಡಿಬಿಟ್ಟು ಓಪನ್ ಮಾಡಿಕೊಟ್ಟಿದ್ದೀನಿ. ಯಾಕೆ ಹೇಳಿ? ಅಲ್ಲೋಗಿ ತಗೊಂಬಂದಾರಲ್ಲ ಅಂತೇಳಿ. ಬಟ್ ಅದನ್ನು ನಿಜಾಂಶ ಹೇಳ್ತೀನಿ ನಾನು. ಆನ್ಲೈನು ಸ್ಮಾರ್ಟ್ ಬಜಾರಲ್ಲಿ ಎಳ್ನೀರು ಮಾಡ್ತಾರಲ್ಲ, ಆ ಎಳ್ನೀರು ತಗೊಬರಲಿ. ಎಲ್ಲ ಅಂಗಡಿಲೂ ಎಳ್ನೀರು ತಗೊಂಬರಲಿ, ನನ್ನ ಅಂಗಡಿದು ಎಳ್ನೀರು ಕುಡ್ದು ನೋಡಲಿ. ಬಟ್ ಟೇಸ್ಟ್ ಚೆನ್ನಾಗಿತ್ತು, ಕ್ವಾಂಟಿಟಿ ಚೆನ್ನಾಗಿತ್ತು ಅಂದ್ರೆ ದುಡ್ಡು ಕೊಡಲಿ. ಇಲ್ಲಾಂದ್ರೆ ಇವತ್ತೇ ಅಂಗಡಿ ಮಾಡಲ್ಲ ಮೇಡಮ್, ಮಾರ್ಬ್ಲೋಟಲ್ಲಿ ಎತ್ಕೊಂಡು ಊರಿಗೆ ಹೋಗ್ತೀನಿ ನಾನು ಸೀದಾ. ದಟ್ ಈಸ್ ಮೈ ಚಾಲೆಂಜ್. ಎಲ್ಲರೂ ಬೇಕಾರೆ 450 ml ವಾಟ್ರ್ ಮೇಲ್ಗಡೆ ಇರೋ ನನಗೆ ದುಡ್ಡು ಕೊಡಲಿ, ಇಲ್ಲಾಂದ್ರೆ ಕಮ್ಮಿ ಬಂದರೆ ದುಡ್ಡು ಬೇಡ. ಅರಲ್ಲ ಮದ್ದೂರು ಬಂದರೆ 300 ml ಸ್ವೀಟ್ ಇರುತ್ತೆ, ಬಟ್ ಮಸಾಲೆ ದೋಸೆ ಮೇಡಮ್ ಹೊಟ್ಟೆ ತುಂಬಲ್ಲ. ಸೆಡ್ ದೋಸೆ ಬೇಕಾ ಕೊಡ್ತೀನಿ, ಟೇಸ್ಟ್ ಇರಲ್ಲ ಇಷ್ಟೇ. ಮಸಾಲೆ ದೋಸೆನ ಹೊಟ್ಟೆ ತುಂಬ ಕೊಡೋರು ಹೊಟ್ಟೆ ತುಂಬ್ಸೋಕ್ಕಾಗಲ್ಲ. ಮಸಾಲೆ ದೋಸೆಲಿ ಟೇಸ್ಟ್ ಮಾತ್ರ ಕೊಡ್ಬೋದು. ಹಂಗೆ ಎಳ್ನೀರಲ್ಲೂ ಹಂಗೆ ಮೇಡಮ್, ಮದ್ದೂರು ಎಳ್ನೀರು ಟೇಸ್ಟ್ ಇರುತ್ತೆ, ಕ್ವಾಂಟಿಟಿ ಕಮ್ಮಿ. ಕ್ಯಾರ್ಪೇಟೆ ಎಳ್ನೀರು ಕ್ವಾಂಟಿಟಿ ಜಾಸ್ತಿ, 600 ವಾಟ್ರ್ ಬರುತ್ತೆ, ನಾರ್ಮಲ್ ಟೇಸ್ಟು. ಚಾಮರಾಜನಗರ ಬಂದು 800 ml ವಾಟ್ರ್ ಇರುತ್ತೆ, ನೀರು ಕುಡ್ದಂಗೆ ಇರುತ್ತೆ. ಚಾಮರಾಜಪೇಟೆಯಲ್ಲೇ ಮಾಡ್ತಾರೆ ಚಾಮರಾಜನಗರದ ಎಳ್ನೀರು. ಬಟ್ ನಾನು ಅದನ್ನು ಎಳ್ನೀರು ನಾನು ಕೆಲವೊಂದು ಸತಿ ಹಾಕ್ತೀನಿ. ಈಗ ಜಾಸ್ತಿ ಬಿಸಿಲಾರಿ ಶಿವರಾತ್ರಿ ಆದಮೇಲೆ ಆ ಎಳ್ನೀರು ಹಾಕ್ಬೇಕಾಗುತ್ತೆ. ನೀರು ಜಾಸ್ತಿ ಕಳೆದ್ರೆ, ಕ್ವಾಂಟಿಟಿ ಜಾಸ್ತಿ ಕೊಡಪ್ಪ ಅಂದ್ರೆ ಕೊಡ್ತೀನಿ. ಇಲ್ಲಾಂದರೆ ಟೇಸ್ಟ್ ಬೇಕು ಅಂದ್ರೆ ನಾನು ಹೇಳ್ತೀನಿ ಮೊದಲೇ, ಮೇಡಮ್ ನೀರು ಸ್ವೀಟ್ ಬೇಕು ಅಂದರೆ ಕಮ್ಮಿ ವಾಟ್ರು ಎಲ್ಲ ಹೇಳ್ಬಿಟ್ಟೆ ಕೊಡ್ತೀನಿ ಕಸ್ಟಮರ್. ಕೆಲವರಿಗೆ ನಮ್ಮ ವ್ಯಾಪಾರ ನೋಡಿ ಸಹಿಸ್ಕೊಳ್ಳೋಕ್ಕಾಯ್ತಲ್ವೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ. ಬಟ್ ಟಾರ್ಚರ್ ಬೇಜಾನು ಕೊಡ್ತಾಯಿದ್ದಾರೆ. ದಯವಿಟ್ಟು ದೇವ್ರು ಅವ್ರನ್ನ ಚೆನ್ನಾಗಿಟ್ಟಿರಲಿ.
ಇವಾಗ ಬುಕ್ ಮಾಡಿದ ತಕ್ಷಣ ಎಳ್ನೀರು ಮನೆ ಬಾಗಿಲಿಗೆ ಬರುತ್ತೆ. ಸೊ ಇದರಿಂದ ನಿಮ್ಮ ವ್ಯಾಪಾರಕ್ಕೆ ಏನಾದರೂ ತೊಂದರೆ ಆಗಿದೆ? ಮೇಡಮ್ ನಾನೊಂದು ಹೇಳ್ತೀನಿ, ನಮ್ಮ 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 ಕಸ್ಟಮರೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ನೀವು ಸೋಂಬೇರಿತನ ಬೀಳಬೇಡಿ. ಹೆಜ್ಜೆ ಬಂದು ವಾಕ್ ಮಾಡಿಕೊಂಡು ಫ್ರೆಶ್ ಎಳ್ನೀರು ನಿಮ್ಮ ಕಣ್ಣು ಮುಂದ್ಗಡೆ ಕುಡ್ಕೊಂಡು ಹೋಗಿ ಅಂತ ಕೇಳ್ತೀನಿ. ನಿಮ್ಮ ಮನೆ ಬಾಕ್ಲಿಗೆ ಅವ್ನು ಯಾವ ಎಳ್ನೀರು ತಂದು ಏನು ಮಾಡಿರ್ತಾನೋ ಏನೋ ಗೊತ್ತಿರಲ್ಲ, ನಿಮ್ಮ ಕಣ್ಣು ಮುಂದ್ಗಡೆ ಕುಡಿತಿರಲ್ಲ, ಅದು ಮೇಡಮ್ ಒರಿಜಿನಲ್ ಎಳ್ನೀರು. ಈಗ ಕಜ್ಜಿ ಇಲ್ಲಿ ಬಂದರೆ ಕಜ್ಜಿ ಎಳ್ನೀರು ಅಂತೀವಿ, ಇದು ಶೈನಿಂಗ್ ಇದೆ ಎಳ್ನೀರು. ಅವನು ಕಜ್ಜಿ ಎಳ್ನೀರನ್ನ ತಗೊಂಬಿಟ್ಟು ಮಿಷಿನಲ್ಲಿ ಹಾಕ್ಬಿಟ್ಟು ಹಿಂಗೆ ತುರಿತಾನೆ, ಸೈಡು ಎಲ್ಲ ಬೆಳ್ಳಗೆ ಮಾಡಿಕೊಡ್ತಾನೆ. ಅದ್ರ ಒಳಗಡೆ ಏನು ಕಸ್ಟಮರ್ ಗೊತ್ತಾಗುತ್ತೆ? ನೀವು ಕಣ್ಣು ಮುಂದ್ಗಡೆ ಬಂದು ಎಳ್ನೀರು ಕುಡಿರಿ, ಕಣ್ಣು ಮುಂದ್ಗಡೆ ಬಂದು ಕುಡ್ದಾಗ ನಿಮ್ಗೆ ಗೊತ್ತಾಗುತ್ತೆ ಚೆನ್ನಾಗಿರ್ತದೆ. ಎಲ್ಲಿ ಚೆನ್ನಾಗಿರ್ತದೆ ಅಲ್ಲಿ ಎಳ್ನೀರು ಕುಡಿರಿ. ಬಟ್ ಕಾಸ್ಟ್ ಮಾತ್ರ ಕೇಳಕ್ಕೆ 10 ರೂಪಾಯಿ ಜಾಸ್ತಿ ಆಗಲಿ, ಒಳ್ಳೆ ಪದಾರ್ಥ ತಿನ್ನಿ ಅಂತ ಹೇಳ್ತೀನಿ. ಈಗ ಚೈನಾ ಆಪಲ್ಲು, ಊಟಿ ಆಪಲ್ಲು, ಇಂಡಿಯನ್ ಆಪಲ್ಲು, ಸೋನಾ ಇದು ದ್ರಾಕ್ಷಿ, ಇನ್ನೊಂದು ಸೋನಾ ದ್ರಾಕ್ಷಿ, ಅದು 190 ರೂಪಾಯಿ ಕೆ ಜಿ, ಇದು 120 ರೂಪಾಯಿ ಕೆ ಜಿ. ಅಂದರೆ ಅದು ಹುಳಿ ಬರುತ್ತೆ, ಸ್ಪೀಡ್ ಬರುತ್ತೆ, ಅಷ್ಟೇ ವ್ಯತ್ಯಾಸ. ಎಲ್ಲರಲ್ಲೂ ವೆರೈಟೀಸ್ ಇದೆ. ಚೀಪಿಕಾಯಲ್ಲಿ, ಬಾಳೆಹಣ್ಣಲ್ಲಿ, ಪ್ರತಿಯೊಂದರಲ್ಲೂ ಇದೆ ಮೇಡಮ್. ಇದೊಂದರಲ್ಲೇ ಅಲ್ಲ, ಎಲ್ಲದರಲ್ಲೂ ಐತೆ. ಏನು ಮಾಡೋದು, ಜನ ಅರ್ಥ ಮಾಡ್ಕೋಬೇಕಷ್ಟೇ. ಈಗ ಅಲ್ಲಿ ಹೋಗ್ಬಿಟ್ಟು 200 ರೂಪಾಯಿ ಕೊಟ್ಟು ಬಿಡ್ತಾರೆ ಒಂದು ಎಳ್ನೀರನ್ನ. ಬೇಕಾದ್ರೆ ಇಲ್ಲಿ 60 ರೂಪಾಯಿ ಅಂದರೆ ಯಾಕೆ ಅಂತ ಕೇಳ್ತಾರೆ. ಯಾಕೆ ಮಾಡ್ತೀರಾ ಆ ಕೆಲಸ? ಬೇಡ, ದಯವಿಟ್ಟು ಆ ಕೆಲಸ ಮಾಡಬೇಡಿ. ಅಲ್ಲಿ 200 ರೂಪಾಯಿ ಕೊಡ್ತಿರಲ್ಲ, ನಮಗೆ 60 ರೂಪಾಯಿ ಕೊಡಿ, ಚೆನ್ನಾಗಿರೋ ಎಳ್ನೀರು ಕೊಡ್ತೀನಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ನಾನು ಕಸ್ಟಮರ್ ದೇವ್ರುಗಳಿಗೂ ಯಾರಿಗಾರ ಮನಸ್ಸಿಗೆ ನೋವಾಗಿರೋ ದಯವಿಟ್ಟು ಕ್ಷಮೆ ಇರಲಿ. ಸೊ ಹಾಯ್ ಸರ್, ನಿಮ್ಮ ಹೆಸರು? ನನ್ನ ಹೆಸರು ರತನ್ ಮಂದನ್ ಅಂತ. ಓಕೆ, ನೀವು ಇಲ್ಲಿ ರೆಗ್ಯುಲರ್ ಕಸ್ಟಮರಾ? ಹೌದೌದು, ಎವ್ರಿ ಸಂಡೇಸ್ ಬಂದು ಕುಡಿತಾ ಇರ್ತೀವಿ ಇಲ್ಲಿ. ಸೊ ಬಾಟಲ್ಸಲ್ಲಿ ಕೆಮಿಕಲ್ ಎಳ್ನೀರುಗಳು ಬರ್ತಾ ಇದೆ, ಅದಕ್ಕೂ ಮತ್ತು ನ್ಯಾಚುರಲ್ ಎಳ್ನೀರಿಗೂ ಏನು ವ್ಯತ್ಯಾಸ? ಅದನ್ನು ಕುಡಿಬೋದಾ, ಇದನ್ನು ಕುಡಿಬೋದಾ? ನಾವು ಸಜೆಸ್ಟ್ ಮಾಡೋದು ಇದೆ, ಫ್ರೆಶ್ನೆಸ್ ಇದರಲ್ಲೇ ಇರೋದು. ಅದಾದರೆ ಸ್ಟೋರ್ ಮಾಡಿ ಇಟ್ಟಿರ್ತಾರೆ, ಫ್ರಿಜ್ಜಲ್ಲೆಲ್ಲ ಇಟ್ಟಿರ್ತಾರೆ. ಸೊ ಚಿಕ್ಕ ಮಕ್ಕಳಿಗೆಲ್ಲ ಇದೇ ಬೆಸ್ಟ್. ಅದು ಕೊಟ್ಟರೆ ಅವರು ಎಷ್ಟು ದಿವಸ ಸ್ಟೋರ್ ಮಾಡಿ ಇಟ್ಟಿರ್ತಾರೆ ಯಾರಿಗೂ ಗೊತ್ತಿರಲ್ಲ. ಇದೇ ಫ್ರೆಶ್ಶು. ಇವರು ನಮ್ಮ ಪ್ರಕಾಶನ ಅಂತ, ಇವರು ಇಲ್ಲೇ ಇರೋದು ಶಾಪ್ ಅವ್ರದ್ದು. ನಾವು ಎವ್ರಿ ಸಂಡೇ ಬಂದು ಕುಡಿತಾ ಹೋಗ್ತಾ ಇರ್ತೀವಿ. ಅವಾಗ ಕಟ್ ಮಾಡಿ ಅವಾಗ ಕೊಡ್ತಾರೆ. 2 ಡೈಲಿ ಚೇಂಜ್ ಮಾಡ್ತಾ ಇರ್ತಾರೆ ಕಾಯಿ. ಅವ್ರದ್ದು ಫ್ರೆಶ್ ಬರ್ತಾ ಇರುತ್ತೆ, ನಮ್ಗೆ ಹೊಡೆದು ಕೊಡ್ತಾ ಇರ್ತಾರೆ, ಕುಡಿತಾ ಇರ್ತೀವಿ ಅಷ್ಟೇ. ಚೆನ್ನಾಗಿರುತ್ತೆ. ಬೆನಿಫಿಟ್ ಏನು ಸರ್ ಎಳ್ನೀರಿಂದ, ನ್ಯಾಚುರಲ್ ಎಳ್ನೀರು? ಆಯಾಸ ಕಮ್ಮಿ ಆಗುತ್ತೆ, ಟೈರ್ಡ್ನೆಸ್. ಮತ್ತು ಸಂಡೇಸ್ ಎಲ್ಲ ಯೂಶಲಿ ಅಂದರೆ ITBT ಅವ್ರು ನಾವು ಮಂಡೇ ಟು ಫ್ರೈಡೇ ಕೆಲಸ ಮಾಡಿರ್ತೀವಿ. ಸ್ಯಾಟರ್ಡೇ ಒಂದು ಟೈರ್ಡ್ನೆಸ್ ಇರುತ್ತೆ. ಸಂಡೇ ಒಂದೆರಡು ಎಳ್ನೀರೆಲ್ಲ ಕುಡ್ಕೊಂಡು ಇವರು ನನ್ನ ವೈಫ್ ಅವರು ಅಷ್ಟೇ, ಇಬ್ಬರು ITBTನೇ. ಸೊ ಒಂದು ರಿಲ್ಯಾಕ್ಸೇಷನ್ ಫೀಲ್, ಆರಾಮಾಗಿರ್ಬೋದು. ರೋಲಿಂಗ್ ಇದು ಪೇಪರ್ ಸ್ಟಾ, ಇದು ಕೋಕೋನಟ್ ಲಿಪ್ಸ್ ಸ್ಟಾ. ಇದು ಸ್ಟ್ರೆಂತ್ ಇದೆ, ಬಟ್ ಕಾಸ್ಟ್ ಜಾಸ್ತಿ. ಮಕ್ಕಳು ಕುಡಿಬೇಕಾದ್ರೆ ಇದು ಮೆಲ್ಟ್ ಆಗುತ್ತೆ, ಇದು ಮೆಲ್ಟ್ ಆಗಲ್ಲ ಮಕ್ಕಳಿಗೆ. ಯೂಸ್ಫುಲ್, ಚೆನ್ನಾಗಿದೆ. ಇದು ಕಸ್ಟಮರೆಲ್ಲ ಲೈಕ್ ಮಾಡಿದ್ರು. ಬಟ್ ಇದು ಬೇಡ ಅಂತೇಳಿ ಇದನ್ನು ಕ್ಯಾನ್ಸಲ್ ಮಾಡಿ. ಎಲ್ಲಿದೆ ಇದ್ದಾರೆ ಸರ್, ನನ್ನ ಕೂಡ ಪಾರ್ಟಿ, ಅವ್ರ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಕೊಡ್ತೀನಿ ನಿಮಗೆ. ಬಟ್ ಇವ್ರನ್ನ ಬೆಳೆಸ್ಬೇಕು, ಕಷ್ಟಜೀವಿ ಇದು. ಕೋಕೋನಟ್ ಲಿಪ್ಪಲ್ಲಿ ಮಾಡಿ ಆ ಕಷ್ಟನ ಅವ್ರಿಗೆ ಗೊತ್ತಿರ್ತದೆ. ನಾವು ಏನು ಹೇಳ್ಬಿಟ್ಟು ದುಡ್ಡು ಕೊಡ್ತೀವಿ, ನಮಗೆ ಸಾಕು ಕೊಟ್ಬಿಟ್ರಲ್ಲ, ಅವ್ರಿಗೂ ಕಷ್ಟ ಇದೆ ಇದು ಮಾಡೋದು. ಇದು ಸ್ಮೆಲ್ಲು ಬರ್ತದೆ, ಇದು ಸ್ಮೆಲ್ ಬರುತ್ತೆ. ಬಟ್ ಇದನ್ನು ಮೊನ್ನೆಯಿಂದ ಹಾಕಿರೋದು ಕಸ್ಟಮರ್ ಎಲ್ಲ ಓಕೆ ಕೊಟ್ಟೋದು, ಇದೇ ಕಂಟಿನ್ಯೂ ಮಾಡಿ. ಇದು ಬೇಡ ಅಂತ ದಯವಿಟ್ಟು ಮನೆಗೆ ತೊಗೊಂಡು ಹೋಗೋರು ಸ್ಟಾ ತೊಗೊಳಕ್ಕೆ ಹೋಗಬೇಡಿ, ನೋಟ್ಬುಕ್ ಹಾಕೊಂಡು ಕುಡೀರಿ. ಇಲ್ಲಿ ಕುಡಿಯೋರು ಮಾತ್ರ ಸ್ಟಾ ಯೂಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟ. ದಯವಿಟ್ಟು ಯಾಕೆ ರೈಟ್ ಜಾಸ್ತಿ ಐತೆ ಎಳ್ನೀರು ಅಂತ ಕೇಳೋದಲ್ಲ ಬೇಡ. ಎಳ್ನೀರು ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ ಯಾರು. ರೈತರ ಮಕ್ಕಳು ಕೆಲಸ ಮಾಡ್ತಾಯಿಲ್ಲ. ರೈತರ ಮಕ್ಕಳಿಗೆ ಹೆಣ್ಣು ಕೊಡದೇ ಇರೋ ಕಾರಣ ರೈತರ ಮಕ್ಕಳು ಇವತ್ತಿಲ್ಲಿ ಜೊಮೆಟೊ ಸ್ವಿಗ್ಗಿ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ರೈತರ ಮಕ್ಕಳಿಗೆ ಹೆಣ್ಣು ಕೊಟ್ಟು ಕರೆಕ್ಟಾಗಿ ವ್ಯವಸಾಯ ಮಾಡಿದರೆ ಇವತ್ತು ಎಳ್ನೀರಿಗೆ ಪರಿಸ್ಥಿತಿ ಬರ್ತಿರಲಿಲ್ಲ ಮೇಡಮ್. 2030ಕ್ಕೆ ಮೇಡಮ್ 150 ರೂಪಾಯಿ ಒಂದು ಎಳ್ನೀರು ಮಾರಬೇಕಾಯ್ತದೆ. ಎಳ್ನೀರು ಅಪ್ಪ ಅಮ್ಮ ಏನು ಮಾಡ್ತಾರೆ ಪಾಪ, ಅವ್ರು ಉಳ ಬರೋಲ್ಲ, ಮಾಡೋಕ್ಕೆ ಬರೋಲ್ಲ, ಟ್ಯಾಕ್ಟರ್ ಉಳಿಸ್ಕೊಂಡು ಜೀವನ ಮಾಡ್ತಾರೆ. ಅದರಿಂದ ರೈತರ ಮಕ್ಕಳು ಯಾರೂ ಕೆಲಸ ಮಾಡ್ತಿಲ್ಲ. ರೈತರಿಗೆ ಏನೂ ಅನುಕೂಲ ಇಲ್ಲ ಮೇಡಮ್. ನಾನು SM ಕೃಷ್ಣವ್ರು ಮುಖ್ಯಮಂತ್ರಿ ಆಗಿದ್ದಾಗ ಇಲ್ಲಿ ಬಂದನು. ನಾನು ಕಬ್ಬು ಗದ್ದೆಗೆ ಬೆಂಕಿ ಇಟ್ಬಿಟ್ಟು ಬಂದೆ. ಅವತ್ತು 50 ರೂಪಾಯಿ ಟನ್ ಕಬ್ಬು ಮುಟ್ಕೊಳ್ಳಿ ಅಂದ್ರೆ ಯಾರೂ ಮುಟ್ಕೊಳ್ಳಿಲ್ಲ. ಅವತ್ತು 2.5 ಲಕ್ಷ ಸಾಲಗಾರ ನನ್ನ ಜಮೀನಿಂದ. ಅವತ್ತು ಬಂದನು, ಇಲ್ಲಿವರೆಗೂ ಹೋಗಿಲ್ಲ ಊರಿಗೆ. ಯಾಕೆಂದರೆ ಈ ಜೀವನ ಮಾಡ್ಕೊಂಡು ಜೀವನ ಮಾಡ್ತೇವೆ. ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ. ರೈತರ ಮಕ್ಕಳಿಗೆ ಹೆಣ್ಣು ಕೊಡಲಿಲ್ಲ, ನಮ್ಮ ಹತ್ರನ ರೈತರು ಯಾರೂ ಕೆಲಸ ಮಾಡೋಕ್ಕೂ ಇಷ್ಟಪಡಲ್ಲ. ರೈತರ ಮಕ್ಕಳು ಬೆಳೆಯೋದು ಇಲ್ಲ. ಮುಂದೆ ಟ್ಯಾಬ್ಲೆಟ್ ನುಂಗ್ಬೇಕಾಯ್ತದೆ. ಹಸುವಿಗೆ ಟ್ಯಾಬ್ಲೆಟ್ ಕೊಡಿ, ಬಾಯಾರಿಕೆಗೆ ಒಂದು ಟ್ಯಾಬ್ಲೆಟ್ ಕೊಡಿ, ವಿಟಮಿನ್ D ವಿಟಮಿನ್ C ಟ್ಯಾಬ್ಲೆಟ್ ನುಂಗ್ತಾರಲ್ಲ ಈಗ, ಎನರ್ಜಿ ಟ್ಯಾಬ್ಲೆಟ್ ಅಂತೇಳಿ. ಆಗ ಬಾಯಾರಿಕೆಗೆ ಒಂದು ಟ್ಯಾಬ್ಲೆಟು, ಹಸುವಿಗೆ ಒಂದು ಟ್ಯಾಬ್ಲೆಟು, ಸುಸ್ತು ಒಂದು ಟ್ಯಾಬ್ಲೆಟ್ ಅಂತ ಕೇಳಬೇಕಾದ ಪರಿಸ್ಥಿತಿ ಮಾಡ್ಕೊಬೇಡಿ. ದಯವಿಟ್ಟು ರೈತರ ಮಕ್ಕಳಿಗೆ ಏನು ಕೊಡೋದು ಕಲಿತು ಹಿಂದೆ ಮುಂದೆ ನೋಡ್ಕೊಳ್ಳಿ. ಅವ್ರು ಹೆಂಗೆ ಏನಾಯ್ತಂತ. ರೈತರ ಮಕ್ಕಳಿಗೆ ಏನು ಕೊಡಲಿಲ್ಲ ಅಂದರೆ ಜೀವನ ಭಾರಿ ಕಷ್ಟ ಇದೆ. ತಿನ್ನೋಕೆ ಅನ್ನನೂ ಸಿಗಲ್ಲ. ಬರೆದಿಟ್ಕೊಬೇಡಿ. ಸರ್ಕಾರ ಇವತ್ತು ಏನು ಕೊಡಲಿಲ್ಲ ಅನುದಾನ ಅಂತ ಕೇಳಲಿಲ್ಲ ಜನ. ಅವತ್ತು ಅನ್ನ ಸಿಕ್ಕಿದಾಗ ಒಂದು ಸೂರಜ್ ಕುಮಾರ್ ಪಿಕ್ಚರ್ಲಾಗಿದೆ, ಆ ಪರಿಸ್ಥಿತಿ ಸರ್ಕಾರಕ್ಕೂ ಅದನ್ನು ಮುಂದೆ ಎಚ್ಚೆತ್ಕೊಂಡು ಎಲ್ಲರೂ ಸಹಕರಿಸೋದು ಒಳ್ಳೆಯದು. ರೈತರ ಮಕ್ಕಳಿಗೆ ಏನು
ಸೊ ಇದಾಗಿತ್ತು ಪ್ರಕಾಶ್ ಅವರ ಮಾತು. ಸೊ ಎಳ್ನೀರನ್ನ ನ್ಯಾಚುರಲ್ ಎಳ್ನೀರಾಗೆ ಕುಡೀರಿ. ಸೊ ಆರ್ಟಿಫಿಷಿಯಲ್ ಎಳ್ನೀರು, ಕೆಮಿಕಲ್ಸ್ ಯೂಸ್ ಮಾಡಿರೋ ಎಳ್ನೀರನ್ನೆಲ್ಲ ಕುಡಿಬೇಡಿ, ಅದು ನಿಮ್ಮ ಆರೋಗ್ಯಕ್ಕೂ ಹಾನಿಕರ.